ಇವತ್ತಿನ ವ್ಲಾಗ್ನಲ್ಲಿ ನಾನು ನನ್ನ ಒಂದು ಡಯಟ್ ಚಾರ್ಟ್ನ ನಿಮಗೆ ಕೊಡ್ತಾ ಇದ್ದೀನಿ. ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಸೊ ನಾನು ಹೇಳಿದ್ನಲ್ಲ, 1 ಮಂತಲ್ಲಿ ನಾನು ಸಣ್ಣ ಅದೇ 5 kgsನ ರೆಡ್ಯೂಸ್ ಮಾಡಿದ್ದೀನಿ. ಸೊ ಅದು ತುಂಬ ಹೆಲ್ದಿ ವೇನಲ್ಲಿದೆ ಫ್ರೆಂಡ್ಸ್. ಯಾವುದೇ ಒಂದು ನಾನು ಡಯಟ್ ಮಾಡಿದೆ, ಊಟನ ಸ್ಕಿಪ್ ಮಾಡಿದೆ, ಹೇಗೆ ನಾನು ಸಣ್ಣ ಅದೇ ಅನ್ನೋದ್ರದ್ದೇ ಫುಲ್ ವಿಡಿಯೋದಲ್ಲಿ ವಿವರಣೆ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಅರ್ಥ ಆಗಂಗೆ ಹೇಳ್ಕೊಡ್ತಾ ಇದ್ದೀನಿ ಈಸಿ ಮೆಥಡಲ್ಲಿ. ಸೊ ಏನು ಗೊತ್ತಾ, ಈ ಥರ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ಹೇರ್ ಲಾಸು ಆಗೋಲ್ಲ. ಕೂದಲು ಉದ್ರೋಗ್ಬಿಟ್ಟು ಕೆಲವ್ರಿಗೆ ಏನು ಗೊತ್ತಾ, ಡಯಟ್ ಮಾಡೋರ್ದು ನೋಡಿ ಬೇಕಾರೆ ಕೂದಲೆಲ್ಲ ಹೇರ್ ಫಾಲ್ ಆಗುತ್ತೆ, ಅನಿಮಿಕ್ ಥರ ಆಗೋಗ್ತಾರೆ. ಸೊ ನಾನು ಹೇಳ್ಕೊಡ್ತೀರಾ ಇವತ್ತಿನ ವ್ಲಾಗ್ನಲ್ಲಿ, ಈವನ್ ನೀವು ಥೈರಾಯ್ಡ್ ಇಶ್ಯೂಸ್ ಇರೋರು, ತುಂಬ ವೇಟ್ ಗೇನ್ ಆಗಿಬಿಟ್ಟಿರ್ತಾರಲ್ಲ, ಸೊ ಅವ್ರು ಹೇಗೆ ಗ್ರ್ಯಾಜುಲಿ ಅವ್ರು ಕಡಿಮೆ ಮಾಡ್ಕೋಬೋದು ಹೆಲ್ದಿ ವೇನಲ್ಲಿ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂದರೆ, ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ತೀನಿ. ಸೊ ಬನ್ನಿ ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ನಾನು ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ಜಿಮ್ಗೆ ಹೋಗ್ತಾ ಇದ್ದೀನಿ, ವರ್ಕೌಟ್ ಮಾಡ್ತಾ ಇದ್ದೀನಿ, ಮತ್ತು ವಾಕಿಂಗ್ ಮಾಡ್ತಾ ಇದ್ದೀನಿ. ಎಲ್ಲ ಮಾಡಿದ್ರು ಕೆಲವ್ರಿಗೆ ಡ್ಯಾನ್ಸ್ ಮಾಡೋ ಹ್ಯಾಬಿಟ್ ಇರುತ್ತಲ್ವ. ಸೊ ನಾನು ಅಷ್ಟೇ ಕೆಲವು ಸಲ ಮ್ಯೂಸಿಕ್ ಹಾಕ್ಕೊಂಡು ಟಿ ವಿನಲ್ಲಿ ಹಾಡುಗಳನ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಸೊ ನಂದು ಹಾಬಿ ಅದು, ಆಯಿತಾ. ಸೊ ಅದೆಲ್ಲ ಮಾಡ್ತಾ ಇದ್ರು ಕೆಲವ್ರು ಯೋಗ ಮಾಡ್ತಾರೆ, ಕೆಲವ್ರು ಮೆಡಿಟೇಷನ್ ಮಾಡ್ತಾರೆ. ಸೊ ಎಲ್ಲನೂ ಮಾಡಿದ್ರು ಸಡನ್ನಾಗಿ ವೇಟ್ ಗೇನ್ ಏನಕ್ಕೆ ಆಗ್ತಾ ಇದೆ, ಯಾಕೆ ನಮ್ಮದು ವೇಟಲ್ಲಿ ಕಂಟ್ರೋಲೇ ಬರ್ತಾ ಇಲ್ಲ, ಇದಕ್ಕೆಲ್ಲ ಒಂದು ರೀಸನ್ ಇರುತ್ತೆ. ಅದು ಏನು ಅಂತ ನೀವು ಗೆಸ್ ಮಾಡ್ತೀರಾ? ಅದು ಏನು ಅಂದರೆ ವಾಟರ್ ಅಂದ್ರೇನು? ನೀರಿನಿಂದನೇ ನಮಗೆ ವೇಟ್ ಗೇನ್ ಆಗೋಗ್ತೀವಿ ನಾವು. ಸೊ ಅದು ನಿಮಗೆ ಗೊತ್ತಿಲ್ಲ ಫ್ರೆಂಡ್ಸ್, ಆಯುರ್ವೇದದಲ್ಲಿ ನೀರನ್ನು ನಾವು ಹೇಗೆ ಕುಡಿಬೇಕು ಅನ್ನೋದ್ರದ್ದು ವಿಶ್ಲೇಷಣೆ ಕೊಟ್ಟಿದ್ದಾರೆ. ಸೊ ಯಾವ ಥರ ನಾವು ಅದನ್ನು ಕುಡಿತೀವಿ ಅಂತ. ಸೊ ಕೆಲವ್ರದ್ದು ಯಾವ ಥರ ಹ್ಯಾಬಿಟ್ ಇರುತ್ತೆ ಅಂತ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಸೊ ಕೆಲವರು ನೀರು ಕುಡಿಯೋ ಹ್ಯಾಬಿಟ್ ಯಾವ ಥರ ಇರುತ್ತೆ ಅಂದರೆ ಫ್ರೆಂಡ್ಸ್, ಜಸ್ಟ್ ಹಿಂಗೆ ತೆಗೆದ್ಬಿಟ್ಟು ಫುಲ್ಲು ಕುಡಿತೀವಿ. ಈಗ ಜಿಮ್ಗೆ ಹೋದಾಗ ನೀವು ನೋಡಿರ್ತೀರ, ಸಾಮಾನ್ಯವಾಗಿ ಎಲ್ಲರನ್ನೂ ಅಬ್ಸರ್ವ್ ಮಾಡಿರ್ತೀರ, ಜಿಮ್ ವರ್ಕೌಟ್ ಮಾಡಾದ್ಮೇಲೆ ಆಚೆ ಬಂದಾಗ. ಸೊ ನಾನು ಅಷ್ಟೇ, ನಾನೇನು ಸ್ಪೆಷಲ್ ಅಲ್ಲ, ನಾನು ಮುಂಚೆ ಹಂಗೆ ಮಾಡ್ತಾಯಿದ್ದೆ, ಜಿಮ್ಗೆ ಹೋಗ್ತಾ ಇದ್ದೆ ನಾನು, ಆಯಿತಾ. ಸೊ ಜಿಮ್ಗೆ ಹೋಗಿ ಬಂದಮೇಲೆ ಫುಲ್ ಟಯರ್ಡ್ ಆಗಿರ್ತೀವಲ್ಲ, ಸೊ ನಾನೇನು ಮಾಡ್ತಿದ್ದೆ, ಒಂದು ಬಾಟಲ್ ತೊಗೊಂಡು ಫುಲ್ಲು ವಾಟರ್ ಕುಡ್ದಾಕ್ತಿದ್ದೆ. ಸೊ ಆಮೇಲೆ ನಂಗೆ ಅನ್ನಿಸ್ತು, ಯಾಕೆ ನಾನು ವಾಕಿಂಗ್ ಮಾಡ್ತೀನಿ, ಪ್ಲಸ್ ನಾನು ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ಯೋಗ ಮೆಡಿಟೇಷನ್ ಎಲ್ಲ ಮಾಡೋರು ಯಾಕೆ ವೆಯ್ಟ್ ರೆಡ್ಯೂಸ್ ಆಗ್ತಿಲ್ಲ ಅಂತ. ಸೊ ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ನನಗೆ ಗೊತ್ತಾಯಿತು, ಏನು ಗೊತ್ತಾಯಿತು ಅಂದರೆ, ವಾಟರಿಂದನೇ ಅರ್ಧ ನಾವು ಸಣ್ಣ ಆಗಿಬಿಡ್ಬೋದು. ಸೊ ಇವತ್ತಿನ ವ್ಲಾಗಲ್ಲಿ ಸೂಪರ್ಬ್ ಆಗಿರುತ್ತೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಇದೊಂದು ನೀವು ಸರಿ ಮಾಡ್ಕೊಳ್ತಾ ಬಂದರೆ ಆಟೋಮೆಟಿಕ್ಕಾಗಿ ನೀವು 1 ತಿಂಗಳಲ್ಲಿ ಸುಮಾರು 5 kgವರೆಗೂ ನೀವು ಸಣ್ಣ ಆಗೇ ಆಗ್ತೀರಾ. ಈವನ್ ನಿಮ್ಮದು ಫ್ಲ್ಯಾಟ್ ಟಮ್ಮಿ ಆಗುತ್ತೆ. ಸೊ ನಂದು ಇವಾಗ ಅದೇ ಥರ ಹೊಟ್ಟೆ ತುಂಬ ದಪ್ಪ ಆಯಿತು, ಆಯಿತಾ. ಅಂದರೆ ಹೊಟ್ಟೆ ದಪ್ಪ ಅಂದರೆ ಒಂಥರ ದಪ್ಪ ಥರ ಕಾಣೋದು. ಅಂದರೆ ಜಾಸ್ತಿ ಜಂಕ್ ಫುಡ್ ಏನು ತಿಂದೇ ಇದ್ರೂ ಕೆಲವ್ರಿಗೆ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಸ್ಟ್ರೆಸ್ ಆದಾಗ ಇದೆಲ್ಲ ಒಂದು ಸ್ವಲ್ಪ ಹೊಟ್ಟೆ ದಪ್ಪ ಆದಂಗೆ ಕಾಣುತ್ತೆ. ಬ್ಲೋಟಿಂಗಿಂದನೂ ಗ್ಯಾಸ್ ಫಾರ್ಮ್ ಆಗಿರಂಗಿರ್ಬೋದು. ಸೊ ಮಸಾಲ ಪದಾರ್ಥ ತಿಂದಾಗೂ ಕೆಲವ್ರಿಗೆ ಹೊಟ್ಟೆನಲ್ಲಿ ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಇವತ್ತಿನ ಬ್ಲಾಗಲ್ಲಿ ನೀರಿನಿಂದನೇ ನಾವು ನಮ್ಮ ಪ್ರಾಬ್ಲಮ್ನೇ ಸಾಲ್ವ್ ಮಾಡ್ಕೋಬೋದು. ಸೊ ಹೇಳ್ಬಿಡ್ತೀನಿ ಹೆಂಗೆ ಅಂತ. ಸೊ ಕೆಲವರೆಲ್ಲ ಫುಲ್ ವಾಟರ್ನ ಹಿಂಗೆ ಕುಡಿತೀರಲ್ವಾ, ಅಂದರೆ ಫುಲ್ ಒಂದೇ ಸಲ ಕುಡಿತೀವಿ, ಅದು ತುಂಬಾ ತಪ್ಪು. ಸೊ ಫಸ್ಟ್ನೇ ಪಾಯಿಂಟ್ ಏನು ಅಂದರೆ, ಫಸ್ಟ್ನೇ ಟಿಪ್ಪು ನಿಮ್ಗೆ ಏನು ನಾನು ಕೊಡ್ತಾ ಇದ್ದೀನಿ ಅಂದರೆ, ವಾಟರ್ನ ನೀವು ಕುಡಿಬೇಕಾದ್ರೆ ಫುಲ್ ಡೈರೆಕ್ಟಾಗಿ ಫುಲ್ ಕುಡಿಬಾರ್ದು. ಸೊ ಸೆಕೆಂಡ್ನೇ ಟಿಪ್ ಏನು ಅಂದರೆ, ನೀವು ಯಾವತ್ತೇ ನೀವು ನೀರನ್ನ ಕುಡಿಬೇಕಾದ್ರೂ ನಾವು ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಬೇಕಾದ್ರೆ, ನೀವು ಜಿಮ್ಮಿಂದ ಬರಬೇಕಾದ್ರೆ, ಅಂದರೆ ಎಕ್ಸಸೈಸ್ ಮಾಡಿ ಬರಬೇಕಾದ್ರೆ ನಿಂತ್ಕೊಂಡೇ ಕುಡಿತಾ ಇರೋದಲ್ವಾ. ಯಾರು ಕೂತ್ಕೊಂಡು ಕುಡಿತಾರೆ, ಕೆಲವ್ರು ಇರ್ತಾರೆ, ಹ್ಯಾಬಿಟ್ ಇರುತ್ತೆ. ಸೊ ಸಾಮಾನ್ಯವಾಗಿ ಹೋಟೆಲ್ಸಲ್ಲೂ ಅಷ್ಟೇ ಅಬ್ಸರ್ವ್ ಮಾಡಿಬೇಕಾರೆ ಕೆಲವರೆಲ್ಲ ಸ್ಟ್ಯಾಂಡ್ಗಳು ಹಾಕಿರ್ತಾರೆ ನೋಡಿ, ನಿಂತ್ಕೊಂಡೇ ಊಟ ಮಾಡ್ತಿರ್ತಾರೆ, ತಿಂತಾ ಇರ್ತಾರೆ. ಅದೆಲ್ಲ ತುಂಬಾ ತಪ್ಪು, ಫಾಲ್ಸ್ ಅದು, ಆಯಿತಾ. ಅದನ್ನು ಮೊದಲು ಸ್ಟಾಪ್ ಮಾಡಿ. ಯಾವತ್ತಾದ್ರೂ ಅಷ್ಟೇ ನೀವು ಕೂತ್ಕೊಂಡೇ ನೀವು ನೀರು ಕುಡಿಬೇಕು, ಕೂತ್ಕೊಂಡೇ ಊಟ ಮಾಡಬೇಕು. ನಾನು ಇವಾಗ ಹೆಂಗೆ ಕೂತಿದ್ದೀನಲ್ಲ, ಸೊ ಈ ಥರ ಚೆಕ್ಕನ್ ಬಟ್ಲೆ ಹಾಕ್ಕೊಂಡು ನಾನು ಕೆಳಗಡೆನೇ ಕೂತಿರೋದು ಇವತ್ತು, ಆಯಿತಾ. ಸೊ ನೆಲದ ಮೇಲೆ ಕೂತಿದ್ದೀನಿ. ಸೊ ಇದು ತುಂಬಾ ಬೆಸ್ಟ್ ಫ್ರೆಂಡ್ಸ್, ಆಯಿತಾ. ಮುಂಚೆ ಎಲ್ಲ ನೋಡಿ, ನಮ್ಮ ಹಳೆ ಕಾಲದವರೆಲ್ಲ ಏನು ಮಾಡ್ತಿದ್ರು ಅಂದರೆ, ಊಟ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಲ್ಲ, ಸೊ ಬಾಳೆ ಎಲೆನಲ್ಲಿ ತೊಗೊಂಡು ಅದರಲ್ಲಿ ಯಾವುದೇ ಒಂದು ಇದು ಇರ್ತಿರ್ಲಿಲ್ಲ, ಹೆಲ್ದಿ ಫುಡ್ಡೇ ನಮ್ಗೆ ಅವಾಗಿನ ಕಾಲದಲ್ಲಿ ಸಿಗ್ತಾ ಇದ್ದಿದ್ದು. ಇವಾಗೆಲ್ಲ ಪೆಸ್ಟಿಸೈಡ್ಸ್ ಹಾಕೋದಿರ್ಬೋದು, ಸಿಕ್ಕಾವಡೆ ಇದಾಗಿ ಮಾಡ್ತಿದ್ದಾರೆ. ತರಕಾರಿಗಳು, ನೀವು ಹಣ್ಣು ತರಕಾರಿ ತಂದಾಗ ಲೀಚಿಂಗ್ ಮಾಡೋದನ್ನು ಮೊದಲು ಕಲೀರಿ. ಸೊ ಲೀಚಿಂಗ್ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಸಪ್ರೇಟಾಗಿ ನಾನು ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ನಾನು ಫಸ್ಟ್ ವಾಟರ್ದು ಹೇಳ್ಬಿಡ್ತೀನಿ.
ಸೊ ಅದಾಯ್ತಾ. ಸೊ ಎರಡನೇದೇನು ಅಂದರೆ ಕೂತ್ಕೊಂಡೇ ನೀವು ನೀರನ್ನ ಕುಡಿಬೇಕಾಗುತ್ತೆ, ಕೂತ್ಕೊಂಡೇ ನೀವು ಊಟ ಮಾಡಬೇಕಾಗುತ್ತೆ. ಸೊ ಅದು ಎರಡನೇ ಟಿಪ್ ಆಗಿತ್ತು. ಸೊ ಮೂರನೇ ಟಿಪ್ಪು ಏನು ಅಂದರೆ, ನೀರನ್ನು ಯಾವತ್ತೂ ಕೂಡ ಬಿಸಿ ನೀರನ್ನ ದಯವಿಟ್ಟು ಕುಡಿಬೇಡಿ. ಬಿಸಿ ನೀರು ಕುಡಿಯೋದಾಗಿರ್ಬೋದು. ಕೆಲವ್ರಿಗೆ ನಿಮಗೆ ಅಭ್ಯಾಸ ಇರುತ್ತೆ ಮನೆಗಳಲ್ಲಿ ಚೆನ್ನಾಗಿ ಕುದೀತಾ ಇರಬೇಕು ಸಾರು. ಆ್ಯಕ್ಚುಲಿ ನಮ್ಮ ಮನೆಯಲ್ಲೂ ನಮಗೆ ಆಯಿತಾ, ಈವನ್ ನಮ್ಮ ಅಪ್ಪಗೂ ಅದೇ ಥರನೇ. ಅಂದರೆ ಏನು ಅಂದರೆ ಚೆನ್ನಾಗಿ ಕುದೀತಾ ಇರಬೇಕು, ಊಟ ಮಾಡ್ಬೇಕು, ತಣ್ಣಗಿದೆ, ಹೋಗಿ ಬಿಸಿ ಮಾಡ್ಕೊಂಬ ಅನ್ನೋದು. ಅದು ತುಂಬ ತಪ್ಪು. ಯಾವತ್ತಾದ್ರೂ ನಮ್ಮ ಒಂದು ಜಠರಾಗ್ನಿ ಅಂತ ಇರುತ್ತೆ ಅಲ್ವಾ, ಸೊ ನಮ್ಮದು ಏನು ನಾವು ಊಟ ಮಾಡ್ತೀವಿ, ಊಟ ಮಾಡಿದ ತಕ್ಷಣ ನಮ್ಮದು ಅದು ಜಠರಾಗ್ನಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವಾಗ ನಾವು ಬಿಸಿ ನೀರನ್ನ ತೊಗೋತೀವೋ ಅದು ಗ್ಯಾಸ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗೋದು. ಅವಾಗಲೇ ಅದು ಬಿಸಿ ತಗೊಳ್ಳೇಬಾರ್ದು. ಫಸ್ಟ್ ಆಫ್ ಆಲು ಹೆಂಗೆ ನೀವು ತೊಗೋಬೇಕು ಅಂದರೆ, ತೀರಾ ತಣ್ಣದು ಕೂಲಾಗಿರುತ್ತೆ ನೋಡಿ. ಈಗ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೋಲ್ಡ್ ವಾಟರ್ ಕುಡಿಯೋದಾಗಿರ್ಬೋದು, ಮತ್ತು ತುಂಬ ತಣ್ಣಗಿರೋದು. ಅದಕ್ಕೆ ಎಲ್ಲರೂ ಹೇಳೋದು ಐಸ್ ಕ್ರೀಮ್ಸ್ನ ಅವಾಯ್ಡ್ ಮಾಡಿ ಅಂತ. ನಿಮ್ಗೆ ಯಾರಿಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ತುಂಬ ಆಸೆ ಇದೆಯೋ, ನಿಮ್ಗೆ ಆಸೆ ಆಯಿತಾ, ನಾನೇನು ಗೊತ್ತಾ ಫ್ರೆಂಡ್ಸ್, ನಾನೇನು ತಿಂದೇ ಏನಿರಲ್ಲ, ಆರಾಮಾಗಿ ತಿಂತೀನಿ ಎಲ್ಲನೂ ಆಯಿತಾ. ನಾನು ಅದನ್ನೇ ಹೇಳ್ತಾ ಇರೋದು. ನನ್ನ ವ್ಲಾಗ್ಸಲ್ಲಿ ಕೆಲವರೆಲ್ಲ ನಿಮಗೆ ತೋರಿಸ್ತಾ ಇರ್ತಾರಲ್ಲ, ಮೊದಲೇ ಸಣ್ಣ ಇರ್ತಾರವರು. ಸೊ ಅವ್ರದ್ದು ವೀಡಿಯೋಸ್ ಎಲ್ಲ ಮಾಡಿ ನೀವು ನೋಡಿರ್ತೀರ. ಸೊ ನಂದೇನು ಗೊತ್ತಾ, ಹೆಲ್ದಿ ಲೈಫ್ ಸ್ಟೈಲ್ದೇ ನಾನು ತೋರಿಸೋದು ಯಾವಾಗಲೂ. ಸೊ ನಾನು ಯಾವತ್ತೂ ನಂದು ಸ್ಕಿನ್ನ ನಾನು ಹಾಳು ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಏನು ಗೊತ್ತಾ, ಡಯಟಿಂಗ್ ಮಾಡ್ಕೊಂಡು ನೋಡೋಕ್ಕೆ ಒಳ್ಳೆ ವಯಸ್ಸಾದವ್ರಂಗೆ ಮುತ್ಕೂರುಗಳ ಥರ ಕಾಣಿಸ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ. ಸೊ ಹೆಲ್ದಿ ವೇನಲ್ಲೇ ನಾನು ಹೇಳ್ಕೊಡ್ತಾ ಇರೋದು. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಮಾತಾಡೋ ವೇನಲ್ಲಿ ಒಂದು ಸ್ವಲ್ಪ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಶಾರ್ಟ್ ವೀಡಿಯೋ ಮಾಡೋಕ್ಕೆ, ಆಯಿತಾ. ಸೊ ಅದಾಯಿತಾ. ಸೊ ಬಿಸಿದು ಊಟ ಪದಾರ್ಥಗಳು ತಿನ್ನಬಾರ್ದು, ಅಂದರೆ ಬಿಸಿದು ಯಾವುದೂ ತಿನ್ನಬಾರ್ದು. ಅದೇ ಥರ ನೀವು ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಫ್ರಿಜ್ ವಾಟರೇ ತೊಗೊಂಡು ಕುಡಿತಾ ಇರ್ತಾರೆ, ಮತ್ತು ಕೂಲ್ ಡ್ರಿಂಕ್ಸ್ ಕುಡಿಯೋದಾಗಿರ್ಬೋದು. ಅದೆಲ್ಲ ಏನು ಗೊತ್ತಾ, ನಮ್ಮ ಬಾಡಿನ ನಾವೇ ಹಾಳು ಮಾಡ್ಕೊತಾ ಇರ್ತೀವಿ ಫ್ರೆಂಡ್ಸ್, ಆಯಿತಾ. ಆಮೇಲೆ ಪೇಚಾಡ್ಕೊಳ್ಳೋದು, ಅಯ್ಯೋ ಅವ್ರು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸ್ಲಿಮ್ ಆಗಿದ್ದಾಳೆ, ಎಷ್ಟು ಫಿಟ್ ಆಗಿದ್ದಾರೆ, ನಾವು ಯಾಕೆ ಈ ಥರ ಇಲ್ಲ, ನಮ್ಮ ಬಾಡಿ ಯಾಕೆ ಹಿಂಗಾಗೋಗಿದೆ ಅಂತ. ಅದೇನು ಗೊತ್ತಾ, ನಮಗೆ ನಾವು ಮಾಡ್ಕೊಂಡಿರೋ ಸ್ವಯಂಕೃತ ಅಪರಾಧ. ಸೊ ಫಸ್ಟ್ ನಮ್ಮನ್ನ ನಾವು ಸರಿ ಮಾಡ್ಕೋಬೇಕು. ಸೊ ಅದಕ್ಕೆ ಹೇಳಿದ್ದು, ರೂಟ್ ಕಾಸ್ ಎಲ್ಲಿದೆ ಅಂತ ನಾವು ತಿಳ್ಕೊಂಬಿಟ್ರೆ ಆರಾಮಾಗಿ ನಾವು ಇದನ್ನು ಸರಿ ಮಾಡ್ಕೋಬೋದು. ಸೊ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತೈತಿ ಇದ್ರ ಬಗ್ಗೆ, ಮೇನ್ ರೀಸನ್ ಬರೋದೇ ವಾಟರಿಂದ. ಸೊ ಅದನ್ನು ನೀವು ಒಂದು ಸರಿ ಮಾಡ್ಕೊಂಬಿಟ್ರೆ ಫ್ರೆಂಡ್ಸ್, ಅದನ್ನು ಸರಿ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನೀವು ವೆಯ್ಟನ್ನು ರೆಡ್ಯೂಸ್ ಮಾಡ್ಕೋತೀರಾ. ಅಂದರೆ ವೆಯ್ಟನ್ನು ತೂಕನ ಕಡಿಮೆ ಮಾಡ್ಕೋತೀರಾ. ಹೊಟ್ಟೆ ಹತ್ರ ಇರೋ ಬೊಜ್ಜು ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ನಾನು ಇವಾಗ ಕರೆಕ್ಟಾಗಿರೋ ಮೆಥಡ್ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ನಾನು ಯಾವಾಗಲೂ ಗಾಜಿನ ಬಾಟಲಲ್ಲೇ ಕುಡಿಯೋದು. ನಾನು ನಿಮ್ಗೆ ಹೇಳ್ದಲ್ಲ ಯಾಕೆ ಅಂತ, ನನ್ನ ಬ್ಲಾಗ್ಸ್ ರೆಗ್ಯುಲರಾಗಿ ನೋಡೋರಿಗೆ ಅರ್ಥ ಆಗಿರುತ್ತೆ ಯಾಕೆ ಅಂತ ಗೆಸ್ ಮಾಡಿ. ಸೊ ಅದಕ್ಕೆ ಒಂದು ಕವರ್ ಹಾಕಿರ್ತೀನಿ, ಯಾಕೆಂದರೆ ನಾನು ಹೊರಗಡೆ ಟ್ರಾವೆಲ್ ಮಾಡುವಾಗ ಒಡೆದೋಗ್ಬಾರ್ದು ಬಾಟಲ್ ಅಂತ. ಸೊ ಯಾಕೆ ಅಂದರೆ, ಗಾಜಿನ ಬಾಟಲ್ ಟ್ರಾನ್ಸ್ಪರೆಂಟ್ ಇದ್ದಾಗ ನಾವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತೀವೋ, ಅದು ಏನೇ ಒಂದು ನಾವು ಕೇಳ್ಕೊಂಡಿರ್ತೀವೋ ಅದು ಮ್ಯಾನಿಫೆಸ್ಟ್ ಆಗೋಗುತ್ತೆ. ಯಾಕೆಂದರೆ ವಾಟರ್ನಲ್ಲಿ ಎನರ್ಜಿ ಇದೆ, ನೀರಿನಲ್ಲಿ ಎನರ್ಜಿ ಇರೋದ್ರಿಂದ ನಾವು ಏನು ಅದಕ್ಕೆ ಪಾಸಿಟಿವ್ ಆಗಿ ಫೀಡ್ ಮಾಡ್ತೀವೋ ಅದು ನಮ್ಮ ಬಾಡಿ ಒಳಗೆ ಸೇರಿಕೊಳ್ಳುತ್ತೆ. ಯಾಕೆಂದರೆ ನಮ್ಮ ಬಾಡಿನಲ್ಲಿ 70% ಅಷ್ಟು ವಾಟರು ಜಲತತ್ವದಿಂದ ಕೂಡಿದೆ ನಮ್ಮ ಬಾಡಿ, ಆಯಿತಾ. ವಾಟರ್ ಎಲಿಮೆಂಟಿಂದನೇ ಕೂಡಿರೋದು ನಮ್ಮ ಶರೀರದಲ್ಲಿ. ಸೊ ಅದಕ್ಕೆ ನಾವು ಏನು ಒಂದು ಫೀಡ್ ಮಾಡಬೇಕು ಅಂದರೆ ಅಣುವಿಗೆ ಹೋಗಿ ಅದು ಸೇರಿಕೊಳ್ಳುತ್ತೆ. ಪಾಸಿಟಿವ್ ಆಗಿ ನಾವು ಏನು ಹಾಕ್ತೀವೋ ಅದು ಪ್ರತಿಯೊಂದು ಸೆಲ್ಸ್ಗೆ ಹೋಗ್ಬಿಟ್ಟು ಆ್ಯಕ್ಟಿವೇಟ್ ಮಾಡುತ್ತೆ. ಆವಾಗ ನೀವು ಏನು ಅನ್ಕೋಬೇಕು ಅಂದರೆ, ನಾನು ತುಂಬ ಸ್ಲಿಮ್ ಆಗಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ನನ್ನ ಹತ್ರ ದುಡ್ಡು ತುಂಬ ಚೆನ್ನಾಗಿ ಬರ್ತಾ ಇದೆ, ಎಲ್ಲ ಕಡೆಯಿಂದನೂ ಮನಿ ಸೋರ್ಸಸ್ ನನಗೆ ಜಾಸ್ತಿ ಆಗ್ತಾ ಇದೆ, ನಾನೊಂದು ಮನಿ ಮ್ಯಾಗ್ನೆಟ್, ನನ್ನ ಮುಖ ತುಂಬ ಕ್ಲಿಯರ್ ಆಗಿದೆ, ನನ್ನದು ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂದ್ಬಿಟ್ಟು 3 ಸಲ ಉಫ್ ಮಾಡಿ ನಾನು ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ನೋಡಿ, ಉಫ್ ಅನ್ನ. ಸೊ ನೀವು ಹೆಂಗೆ ಹೇಳ್ಕೊಳ್ಳಿ ಅಂದರೆ, ನೀವು ಡಯಟ್ ಮಾಡೋರಾದರೆ, ಅಂದರೆ ಸಣ್ಣ ಆಗಬೇಕು ಅಂತ ಆಸೆ ನಿಮಗಿದ್ರೆ, ನಾನು ತುಂಬ ಸಣ್ಣ ಆಗಿಬಿಟ್ಟಿದ್ದೀನಿ, ನಾನು ತುಂಬ ಸಣ್ಣ ಆಗಿದ್ದೀನಿ, ಅದನ್ನೇ ಒಂದು 21 ಸಲ ಹೇಳ್ಕೊಳ್ಳಿ. ನಿಮ್ಮ ಟ್ರಿಕ್ ನಾನು ಹೇಳ್ಕೊಡ್ತಾ ಇರೋದು, ಆಯಿತಾ. ಸೊ ಈ ಥರ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಒಂದು ತಿಂಗಳಲ್ಲೇ ನಿಮ್ಮ ವೆಯ್ಟ್ ರೆಡ್ಯೂಸ್ ಆಗಲಿಲ್ಲ ಅಂದರೆ ಕೇಳಿಬೇಕಾರೆ, ನಾನೇ ಬೇಕಾರೆ ಇದ್ದೀನಿ, ನಾನು ಮಾಡ್ತಾ ಇದ್ದೀನಲ್ಲ, ಸೊ ನನಗೆ ಗೊತ್ತಿದೆ ಅದು. ಸೊ ಅದಕ್ಕೆ ಹೇಳ್ತಾ ಇರೋದು, ಆಯಿತಾ. ಸೊ ನಾನು ತುಂಬ ಸಣ್ಣ ಆಗಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ. ಸೊ ಎಲ್ಲನೂ ಹೇಳ್ಕೊಳ್ಳಿ ಬೇಕಾರೆ, ಒಂದೊಂದೇ ಪಾಸಿಟಿವ್ ಅಫರ್ಮೇಷನ್ಸ್ ಹಾಕ್ಕೊಳ್ಳಿ. ನಿಮಗೆ ಆ್ಯಕ್ಚುಲಿ ಏನು ಗೊತ್ತಾ, ನೀವು ಡಯಟ್ ಥರ ಮಾಡಿಕೊಂಡು ನೀವು ಮಾಡಿದಾಗ ಕೂದಲೆಲ್ಲ ಉದುರೋಗ್ಬಿಡುತ್ತೆ, ಮುಖನೂ ಅಷ್ಟೇ ಸುಕ್ಕುಗಟ್ಟಂಗೆ ಆಗೋಗಿರುತ್ತೆ. ಸೊ ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಲ್ಲ. ವಾಟರ್ ಎಲಿಮೆಂಟೇ ನಮ್ಮ ಬಾಡಿನಲ್ಲಿ ಜಾಸ್ತಿ ಇರೋದ್ರಿಂದ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ನಾನು ತುಂಬ ಹೆಲ್ದಿಯಾಗಿದ್ದೀನಿ,
ನನ್ನ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ, ತುಂಬ ತಿಕ್ಕಾಗಿ ಬೆಳೀತಾ ಇದೆ ನನ್ನ ಕೂದಲು. ಮತ್ತು ನನ್ನ ಮುಖದಲ್ಲಿ ಯಾವುದೇ ಒಂದು ಪಿಗ್ಮೆಂಟೇಷನ್ ಇಲ್ಲ, ನನ್ನ ಮುಖದಲ್ಲಿ ಯಾವುದೇ ಒಂದು ಪಿಂಪಲ್ಸ್ ಇಲ್ಲ. ನಾನು ತುಂಬ ಮನಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ. ಏನು ಬೇಕು ಹೇಳಿ ಎಲ್ಲ ಸಿಗುತ್ತೆ ಅಲ್ವಾ. ಸೊ ಎಲ್ಲನೂ ಅಫರ್ಮೇಷನ್ಸ್ ಹಾಕೊಳ್ಳಿ. ನಾನು ತುಂಬ ಸಣ್ಣ ಆಗಿಬಿಟ್ಟಿದ್ದೀನಿ ಆ ಥರ ಅಂದ್ಬಿಟ್ಟು 3 ಸಲ ಉಫ್ ಮಾಡಿಬಿಟ್ಟು ಹೆಂಗೆ ಕುಡಿಬೇಕು ಅನ್ನೋದು ಫಸ್ಟ್ ನೋಡ್ಕೊಳ್ಳಿ. ನೋಡಿ, ಸೊ ನಾನು ಹಿಂಗೆ ಬಾಟಲ್ದು ಇದನ್ನೇ ತೆಗೆದುಬಿಟ್ಟೆ ತೋರಿಸ್ತೀನಿ. ಹೆಂಗೆ ಕುಡಿಬೇಕು ಅಂದರೆ ಗಟ 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 ಅಂತ ಕುಡಿಯೋದಲ್ಲ, ಅರ್ಥ ಮಾಡ್ಕೊಳ್ಳಿ ಹೆಂಗೆ ಕುಡಿಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಯಾಕೆ ಆ ಥರ ಮಾಡಿದೆ ಅಂದರೆ ಫ್ರೆಂಡ್ಸ್, ನನಗೂ ಆ್ಯಕ್ಚುಲಿ ಮುಂಚೆ ಗೊತ್ತಿರಲಿಲ್ಲ ಆಯಿತಾ. ನಾನು ತುಂಬ ಬಿಗ್ ಮಿಸ್ಟೇಕ್ ಮಾಡ್ತಾಯಿದ್ದೆ. ಯಾವಾಗ ನೋಡು ಸಿಕ್ಕಾಡೆ ನೀರು ಕುಡಿತಿದ್ದೆ, ಬಟ್ ವೆಯ್ಟ್ ಗೇನ್ ಥರನೇ ಆಗ್ತಾ ಇರೋದು. ಆಮೇಲೆ ನಾನು ಆಯುರ್ವೇದ ಇದೆಲ್ಲ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಅರ್ಥ ಮಾಡ್ಕೊಂಡಿದ್ದು, ನಾವೇನು ನೀರು ಕುಡಿತೀವೋ, ಹಿಂಗೆ ನೀರು ಕುಡಿತೀವಲ್ಲ, ಒಂದೊಂದು ಸಿಪ್ಪು ತೊಗೊಂಡಾಗ್ಲೂ ನಮ್ಮ ಒಂದು ಸಲೈವ ಅದರೊಳಗಡೆ ಆ್ಯಡ್ ಆಗಬೇಕು ಆಯಿತಾ. ಅದ್ರದ್ದೊಂದು ಜ್ಯೂಸ್ ಇರುತ್ತೆ ನೋಡಿ, ಸಲೈವದು ಜ್ಯೂಸು, ನೀರ್ದು ಜ್ಯೂಸು ಒಳಗೆ, ನೀರಿನ ಒಂದು ಸಿಪ್ ಒಳಗೆ ಆ ಜ್ಯೂಸು ಸೇರಿಕೊಂಡು ನಮ್ಮ ಒಂದು ಜಠರಾಗ್ನಿಗೆ ಹೋಗ್ಬಿಟ್ಟು ಅದು ಅದ್ರ ಕೆಲಸನ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಬಾಡಿನಲ್ಲಿ ಗುಡ್ ಬ್ಯಾಕ್ಟೀರಿಯಾ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ 2 ಟೈಪ್ಸ್ ಇರುತ್ತೆ ಆಯಿತಾ. ಆ ಬ್ಯಾಡ್ ಬ್ಯಾಕ್ಟೀರಿಯಾ ಯಾವಾಗ ನಮ್ಮ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ ಅಂದರೆ, ನಮ್ಮದು ನಾನು ಹೇಳಿದ್ನಲ್ಲ, ಯಾವಾಗ ನಮ್ಮದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವೋ, ಪಾಸಿಟಿವ್ ಆಗಿ ಥಿಂಕ್ ಮಾಡೋದೆಲ್ಲ ಗುಡ್ ಬ್ಯಾಕ್ಟೀರಿಯಾಸ್ ಥರ ಬಂದು ಇದಾಗಿರುತ್ತೆ. ಅದಕ್ಕೆ ತಾನು ಎಲ್ಲ ಹೇಳೋದು, ಯಾರೇ ಒಬ್ಬರು ಸ್ಟ್ರೆಸ್ಸಲ್ಲಿರಲಿ, ಡಿಪ್ರೆಷನ್ನಲ್ಲಿರಲಿ, ಸೊ ಅದನ್ನೆಲ್ಲ ಹೊಟ್ಟೆನ ಸರಿ ಮಾಡ್ಕೊಳ್ಳಿ ಅಂತಲೇ ಹೇಳೋದು. ಫಸ್ಟ್ ಹೊಟ್ಟೆಯಿಂದನೇ ಮೇನ್ ರೂಟ್ ಕಾಸ್ ಬರೋದೇ ಅದು. ನಮ್ಮ ಒಂದು ಗಟ್ ಹೆಲ್ತ್ ಚೆನ್ನಾಗಿದ್ದರೆ ನಮ್ಮದು ಇಡೀ ನಮ್ಮದು ಬಾಡಿ ಆ್ಯಕ್ಟಿವ್ ಆಗಿರುತ್ತೆ, ಮತ್ತು ನಮ್ಮದು ತುಂಬ ಎನರ್ಜೆಟಿಕ್ ಆಗಿರ್ತೀವಿ. ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ತುಂಬ ಚೂಟಿಯಿಂದ ಇರ್ತೀವಿ. ಆವಾಗಲೇ ನಾವು ಸಣ್ಣ ಆಗೋದಕ್ಕೂ ಅದು ಒಂದು ಕಾರಣ ಆಗಿರುತ್ತೆ. ಸೊ ಯಾವಾಗ ಈ ಥರ ಸಿಪ್ ಮಾಡಿ ನೋಡಿ, ಒಂದು ಸ್ವಲ್ಪ ಅದನ್ನು ಬಾಯಲ್ಲಿ ಇಟ್ಕೊಂಡು ಸಲೈವ ಜೊತೆ, ಸಲೈವ ಅಂದರೆ ಏನು ಅಂದರೆ ಎಂಜಲು ಆಯಿತಾ, ಎಂಜಲು. ಸೊ ಅದನ್ನು ಒಂದು ಸ್ವಲ್ಪ ಅಂದ್ಬಿಟ್ಟು ಒಳಗಡೆ ನುಂಗ್ಕೋಬೇಕಾಗುತ್ತೆ. ಸೊ ಸುಮಾರು ಹೊತ್ತು ತಗೊಳ್ಳಿ, ಡೈರೆಕ್ಟಾಗಿ ಒಂದೇ ಸಲ ಕುಡಿಬೇಡಿ. ನಿಧಾನಕ್ಕೆ ಕುಟ್ಕೊಂಡು ಬಂದಾಗ ಏನಾಗುತ್ತೆ ಅಂದರೆ, ಅದು ಗುಡ್ ಬ್ಯಾಕ್ಟೀರಿಯಾಸ್ನ ಜಾಸ್ತಿ ಬರಂಗೆ ಅದು ಇದು ಮಾಡುತ್ತೆ ಆಯಿತಾ. ಸೊ ಇನ್ನೊಂದು ಹೇಳ್ತೀನಿ. ಸೊ ಇದೊಂದು ಫಸ್ಟ್ನೇ ಪಾಯಿಂಟ್ ಆಯಿತು. ಸೊ ಸೆಕೆಂಡ್ನೇ ಪಾಯಿಂಟ್ ಏನು ಅಂದರೆ ಊಟದ ಬಗ್ಗೆ ಬರ್ತೀನಿ ಈಗ. ಸೊ ಊಟ ಮಾಡ್ಬೇಕಾದ್ರೆ ಏನು ಮಾಡಬೇಕು ನೀವು ಅಂದರೆ, ಸೊ ಏನು ಗೊತ್ತಾ ಫ್ರೆಂಡ್ಸ್, ಅಕಸ್ಮಾತ್ ನಂದು ವೀಡಿಯೋ ಲೆಂತಿ ಆದರೂ ಏನು ಅನ್ಕೋಬೇಡಿ, ಯಾಕೆಂದರೆ ನಾನು ಒಂದೇ ಇದರಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನನಗೆ ಕೋಆಪ್ರೇಟ್ ಮಾಡಿ ಗೈಸ್ ಆಯಿತಾ. ಸೊ ಏನು ಮಾಡಿ ಅಂದರೆ, ಊಟ ಮಾಡಬೇಕಾದ್ರೆ ಅರ್ಧ ಗಂಟೆ ಮುಂಚೆ ನೀವು ನೀರನ್ನ ಕುಡ್ದಿರ್ಬೇಕು. ಸೇಮ್ ಮೆಥಡು. ನೀವು ಒಂದು ಸ್ವಲ್ಪನೇ ಕುಡೀರಿ, ಒಂದು ಸ್ವಲ್ಪ ಕುಡಿದ್ರೂ ಸಲೈವ ಜೊತೆ ಮಿಕ್ಸ್ ಮಾಡಿಬಿಟ್ಟೆ ಅದನ್ನು ಕುಡ್ದಿರ್ಬೇಕಾಗತ್ತೆ. ಅರ್ಧ ಗಂಟೆ ಮುಂಚೆ ಊಟ ತಿನ್ನೋಕ್ಕಿಂತ ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ನೀರನ್ನ ಕುಡಿದ್ಬಿಡ್ಬೇಕು. ಊಟ ಆದಮೇಲೆ 40 ಮಿನಿಟ್ಸ್ವರೆಗೂ ನೀವು ನೀರು ಕುಡಿಯೋಂಗಿಲ್ಲ. ನಾನು ಇದನ್ನ ಫಾಲೋ ಮಾಡ್ತಾ ಇದ್ದೀನಿ, ಅದಕ್ಕೆ ಸಣ್ಣ ಆಗಿರೋದು ಅಂದರೆ ನನಗೆ ತಕ್ಕ ಮಟ್ಟಂಗೆ ನಾನು ಆಗಿದ್ದೀನಿ. ನನಗೆ ಗೊತ್ತಾಗುತ್ತೆ, ಯಾಕಂದರೆ ನಂದು ಹೊಟ್ಟೆ ಎಲ್ಲ ಕಡಿಮೆ ಆಗಿದೆ, ವೆಯ್ಟ್ ರೆಡ್ಯೂಸ್ ಆಗಿದೆ ಆಯಿತಾ. ಸೊ ಆ ಥರ ನಾನು ಹೇಳ್ತಾ ಇರೋದು. ಸೊ ನಂದು ಆಲ್ಮೋಸ್ಟ್ 5 kg ಅಷ್ಟು ನಾನು ಸಣ್ಣ ಆಗಿದ್ದೀನಿ ಆ ಥರ. ಸೊ ನಂದು ಎಷ್ಟಿದೆ ವೆಯ್ಟು ಅಂತ ನೀವು ಕೇಳ್ಬೋದು. ಸೊ ನಂದು ಜಾಸ್ತಿ ಆಗಿಬಿಟ್ಟಿತ್ತು, 70ವರೆಗೂ ಹೋಗಿದ್ದು. ಇವಾಗ 5 kg ಸಣ್ಣ ಅಂದ್ಕೊಳ್ಳಿ ಆ ಥರ ಆಯಿತಾ. ಸೊ ಏನು ಗೊತ್ತಾ, ಕೆಲವ್ರಿಗೆ ನೋಡೋಕ್ಕೆ ದಪ್ಪ ಕಾಣ್ತೀವಿ, ಯಾಕೆಂದರೆ ನಮ್ಮದು ಬೋನ್ ವೆಯ್ಟ್ ಜಾಸ್ತಿ ನಮ್ಮದು ಆಯಿತಾ. ಸೊ ಅದಕ್ಕೆ. ಸೊ ಅದೊಂದು ಆಯಿತಾ. ಸೊ ಊಟದ್ದು ನಾನು ಹೇಳ್ತೀನಿ. ಸೊ ಫಸ್ಟ್ ನೋಡಿ, ಊಟ ಮಾಡಬೇಕಾದ್ರೆ ಅರ್ಧ ಗಂಟೆ ಮುಂಚೆ ನೀವು ನೀರು ಕುಡಿಬೇಕು, ಮತ್ತು 40 ಮಿನಿಟ್ಸ್ ಆದಮೇಲೆ ನೀವು ನೀರು ಕುಡಿಬೇಕು. ಸೊ ನೀವು ಒಂದು ಕೇಳ್ಬೋದು, ಯಾಕೆ ನಾವು ಮಧ್ಯೆ ಕುಡಿದ್ರೆ ಏನಾಗುತ್ತೆ ಅಂತ ಅಲ್ವಾ. ಸೊ ಅದನ್ನು ಕ್ಲಾರಿಫೈ ಮಾಡ್ತೀನಿ. ಸೊ ಅದನ್ನು ಹೇಳೋಕ್ಕೆ ನಾನು ಬಂದಿರೋದು. ಸೊ ಏನಕ್ಕೆ ಅಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಇವಾಗ ನೀವು ಊಟ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ. ಊಟ ಮಾಡುವಾಗ ಜಠರಾಗ್ನಿನಲ್ಲಿ ಅಗ್ನಿದು ಸ್ಟಾರ್ಟ್ ಆಗುತ್ತೆ. ಯಾವಾಗ ನಾವು ಊಟ ಮಾಡ್ತಿರ್ತೀವೋ ಅದು ಅಗ್ನಿದು ಒಂದು ಫೈರ್ ಎಲಿಮೆಂಟ್ ಸ್ಟಾರ್ಟ್ ಆಗುತ್ತೆ ಅದ್ರ ಕೆಲಸ ಮಾಡೋದಕ್ಕೆ. ಯಾವಾಗ ನೀವು ನೀರು ಕುಡಿತೀರೋ ಅದು ಏನೋ ಆರಿಸ್ಬಿಡುತ್ತೆ ಅದನ್ನು. ಇವಾಗ ಹೆಂಗೆ ನೀವು ಒಂದು ದೀಪನ ಹಚ್ಚಿರ್ತೀರ, ಅದ್ರ ಮೇಲ್ಗಡೆ ನೀರನ್ನ ಸುರಿದ್ರೆ ಏನಾಗುತ್ತೆ, ದೀಪ ಆರೋಗುತ್ತೆ ತಾನೆ. ಅದೇ ಥರ ನಿಮ್ಮದು
ಏನು ಅದಕ್ಕೆ ಕೆಲಸ ಮಾಡಬೇಕಾಗಿರುತ್ತೆ ಅದು ಅಲ್ಲೇ ಸ್ಟಾಪ್ ಮಾಡಾಕತ್ತೆ. ಅದ್ರ ಕೆಲಸ ನಡಿವಾಗಲೇ ನಿಮ್ಮದು ಫ್ಯಾಟ್ ಬರ್ನ್ ಮಾಡೋ ಕೆಲಸನೇ ಅದು ಮಾಡೋದು ಜಠರಾಗ್ನಿನಲ್ಲಿ, ಏನು ಅಂದ್ಕೊಂಡ್ರಿ. ಸೊ ನಂದು ಹಳೇದು B12 ಡಿಫಿಷಿಯನ್ಸಿ ಅಂತ ಒಂದು ಮಾಡಿದ್ದೀನಿ, ಚೆಕ್ ಮಾಡಿ. ಥೈರಾಯ್ಡ್ ಇರೋರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ ಆ ವಿಡಿಯೋ ಒಂದು ನೀವು ನೋಡಿದ್ರೆ. ಸೊ ಅದರಲ್ಲಿ ನಾನು ಏನು ತೋರಿಸಿದ್ದೀನಿ ಅಂದರೆ, ಊಟ ಆದಮೇಲೆ 5 ನಿಮಿಷ ಊಟ ಆಗಿದ ತಕ್ಷಣ ನೀವು ಮಾಡ್ಕೋಬೋದು. 5 ನಿಮಿಷದೊಳಗೇ ಮಾಡಬೇಕು. ನೀವು ಹೊಟ್ಟೆ ಭಾಗದ ಹತ್ರ ಒಂದು 10 ಸಲ ಹಿಂಗೆ ಹೊಡ್ಕೋಬೇಕಾಗತ್ತೆ, ಆಯಿತಾ? ಹೊಟ್ಟೆ ಹತ್ರ. ಸೊ ನಂದು ಕ್ಯಾಮ್ರಾ ಫುಲ್ ಇದೆ. ಸೊ ನೋಡಿ, ಹೊಟ್ಟೆ ಹತ್ರ ಹಿಂಗೆ ಒಂದು 10 ಟೈಮ್ಸ್ವರೆಗೂ ಹೊಡ್ಕೋಬೇಕು. ಯಾಕೆಂದರೆ ಅದು ಜಠರಾಗ್ನಿನ ಆ್ಯಕ್ಟಿವೇಟ್ ಮಾಡ್ತಾ ಇರುತ್ತೆ, ಆಯಿತಾ? ಜಠರಾಗ್ನಿದೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದೇ ಜಠರಾಗ್ನಿ. ಸೊ ಅದು ಯಾವಾಗ ಡೈಜೆಸ್ಟಿವ್ ಸಿಸ್ಟಮ್ನ ಕರೆಕ್ಟಾಗಿ ಇದು ಮಾಡುತ್ತೋ, ಅಂದರೆ ನಾವೇನು ಆಹಾರ ಪದಾರ್ಥ ತಿಂದಿರ್ತೀವೋ ಕರೆಕ್ಟಾಗಿ ಡೈಜೆಷನ್ ಆದರೆ ನಮ್ಮದು ಫ್ಯಾಟ್ ಎಲ್ಲ ಹೋಗ್ಬಿಟ್ಟು ನಮ್ಮದು ಲಿವರಲ್ಲಿ ಹೋಗಿ ಟಾಕ್ಸಿನ್ಸ್ ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲ ಹಿಂಗೆ ಕುಡ್ಕೊಂಡು ಬೆಟ್ಟಿ ಹಂಗೆ ತಿನ್ಕೊಂಡು ಮಜಾ ಮಾಡಿಕೊಂಡು ಜ್ಯೂಸ್ಗಳನ್ನ ಕುಡ್ಕೊಂಡು, ಕೆಲವ್ರು ನೋಡಿದಿರಲ್ಲ, ನಮ್ಮ ಹೊಟ್ಟೆನೇ ನಾವು ಡಸ್ಟ್ಬಿನ್ ಮಾಡ್ಕೊಂಡಿರ್ತೀವಿ. ಏನು ಸಿಕ್ಕಿದ್ರೆ ಮನೇಲಿ ಖಾಲಿ ಜಾಸ್ತಿ ಮಾಡಿಬಿಡೋದು, ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಚೆನ್ನಾಗಿ ತಿಂದಾಕೋದು. ಏನಾಗುತ್ತೆ ತಿಂದರೆ, ಅಯ್ಯೋ ನಮ್ಮನೇಲಿ ಪದಾರ್ಥ ವೇಸ್ಟ್ ಆಗಿಬಿಟ್ರೆ, ಪದಾರ್ಥ ವೇಸ್ಟ್ ಆದರೂ ಪರವಾಗಿಲ್ಲ, ಯಾರಿಗಾರ ಕೊಟ್ಟು ಇದು ಮಾಡಿ. ಅದೇ ನೀವು ಹೊಟ್ಟೆಗೆ ಹಾಕೊಂಡ್ರೆ ಏನಾಗುತ್ತೆ, ನಿಮ್ಮದು ಹೊಟ್ಟೆ ಏನೋ ನಿಮ್ಮ ಒಳಗೇನೆ, ನಿಮ್ಮ ದೇಹದೊಳಗೇನೆ ಅದಿರೋದು ಹೋಗ್ಬಿಟ್ಟು ಡಸ್ಟ್ಬಿನ್ ಥರ ಆಗ್ಬಿಡುತ್ತೆ ಅಷ್ಟೇ. ಎಷ್ಟು ಟಾಕ್ಸಿನ್ಸ್ ಇರುತ್ತೆ ಅಂದರೆ ಅದಕ್ಕೆ ಎಲ್ಲರೂ ಒದ್ದಾಡ್ತಿರೋದು. ಪಿಗ್ಮೆಂಟೇಷನ್ ಬರೋದಾಗಿರ್ಬೋದು, ಪಿಂಪಲ್ಸ್ಗಳದ ಆಗೋದಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗೋದಿರ್ಬೋದು. ಎಲ್ಲ ಡಾರ್ಕ್ ಸ್ಪಾಟ್ಸೂ ಅಷ್ಟೇ ತುಂಬ ಯೋಚನೆ ಮಾಡಿ ಇದೆಲ್ಲ ಮಾಡಿದಾಗೆ ಜಾಸ್ತಿ ಆಗೋದು. ನಮ್ಮದು ಲಿವರು ಕ್ಲೀನ್ ಇರೋಲ್ಲ, ಟಾಕ್ಸಿನ್ ಸೇರ್ಕೊಂಡಾಗೆ ಹಂಗಾಗೋದು, ಆಯಿತಾ? ಸೊ ಫಸ್ಟ್ ರೀಸನ್ ಕೊಟ್ಬಿಟ್ಟೆ ಏನಕ್ಕೆ ಆ ಥರ ಆಗುತ್ತೆ ಅಂತ. ಸೊ ಅದಕ್ಕೇ ಅರ್ಧ ಗಂಟೆ ಮುಂಚೆ ನೀರು ಕುಡೀರಿ, ಮತ್ತು 40 ಮಿನಿಟ್ಸ್ ಆದಮೇಲೆ, ಊಟ ಆದಮೇಲೆ ನೀರು ಕುಡಿಬೇಕಾಗುತ್ತೆ. ಅದ್ರ ಮಧ್ಯೆ ನೀವು ನೀರು ಕುಡಿಯೋಂಗಿಲ್ಲ. ಸೊ ಇವಾಗ ಬನ್ನಿ ಫ್ಯಾಟ್ ಬರ್ನ್ ಆಗೋದನ್ನ ಹೇಳ್ತೀನಿ. ಸೊ ಹಂಗೆ ಬಿಟ್ಟರೆ ಫುಲ್ ಲೆಂತಿ ವಿಡಿಯೋ ಹೋಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಫ್ಯಾಟ್ ಬರ್ನ್ ಹೆಂಗೆ ಮಾಡೋದು ಅಂತ ನಾನು 2 ಟಿಪ್ಸು, ಸೂಪರ್ಬ್ ಆಗಿರೋ ಟಿಪ್ಸ್ ಕೊಡ್ತಾ ಇದ್ದೀನಿ. ಸೊ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ, ಅದರಿಂದ ವೆಯ್ಟ್ ಲಾಸ್ ಆಗಿದೆ. ಸೊ ನಂದು 2-3 ಮಾಡಿದ್ದೀನಲ್ಲ, ಅದ್ರ ಜೊತೆಗೆ ಇದನ್ನು ಇನ್ಕ್ಲೂಡ್ ಮಾಡಿ, ಅದಕ್ಕೆ ತೋರಿಸ್ತಾ ಇರೋದು. ಸೊ ಒಂದು ಈ ಥರ ಬಟ್ಲಲ್ಲಿ ನಾನು ಚಿಯಾ ಸೀಡ್ಸ್ನ ನೋಡಿ, ಚಿಯಾ ಸೀಡ್ಸು ಅದಾದಮೇಲೆ ತೋರಿಸ್ತೀನಿ ನಿಮ್ಗೆ ಕೆಳಗೆ ಇಟ್ಬಿಟ್ಟು. ಸೊ ಚಿಯಾ ಸೀಡ್ಸ್ನ ಅರ್ಧ ಗಂಟೆ ಒಂದು ನೀರಲ್ಲಿ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಸೊ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ, ಆ ಒಂದು ಚಿಯಾ ಸೀಡ್ಸ್ನ ತೊಗೊಂಡು ಮೊಸರು ಇಷ್ಟು ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ನೀವು ಅನ್ಕೋಬೋದು ಮೊಸರು ತಿಂದರೆ ದಪ್ಪ ಆಗೋಗಲ್ವಾ ಅಂತ. ಯಾರು ಹೇಳಿದ ದಪ್ಪ ಆಗುತ್ತೆ ಅಂತ? ಮೊಸರು ತಿಂದರೆ ಏನು ಗೊತ್ತಾ, ನಮ್ಮದು ನೀವು ಯಾವಾಗ ಮೊಸರು ತಿನ್ನಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮಧ್ಯಾಹ್ನದ ಒಳಗಡೆ ತಿಂದ್ಬಿಟ್ಟು ಮುಗಿಸಿರ್ಬೇಕು, ರಾತ್ರಿ ಮಾತ್ರ ತಿನ್ನಬಾರ್ದು, ಡೈಜೆಷನ್ ಆಗಲ್ಲ. ಸೊ ಆ ಮೊಸರು ಒಳಗಡೆ ಈ ಒಂದು ಚಿಯಾ ಸೀಡ್ಸ್ ಏನು ನಾನು ಒಂದು 1/4 ಸ್ಪೂನ್ ಅಷ್ಟೇ ನಾನು ನೆನೆಸಿರೋದು. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಚಿಯಾ ಸೀಡ್ಸ್ ಒಂದು ಚೂರು ಹಾಕೋದ್ರೆ ತುಂಬ ಜಾಸ್ತಿ ಕ್ವಾಂಟಿಟಿ ಥರ ಆಗಿಬಿಡುತ್ತೆ. ಸೊ 1/4 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ 1/4 ಸ್ಪೂನ್ ಅಷ್ಟು ಹಾಕ್ಕೊಂಡು, ಸೊ ನೋಡಿ, ಸೊ ಈ ಥರ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ. ಸೊ ನಮ್ಮದು ಮೊಸರಲ್ಲಿ ಏನಂದರೆ ಪ್ರೋಬಯೋಟಿಕ್ ಇದು ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ. ಸೊ ಅದು ನಮ್ಮ ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಗುಡ್ ಬ್ಯಾಕ್ಟೀರಿಯಾನ ಜಾಸ್ತಿ ಪ್ರೊಡ್ಯೂಸ್ ಆಗಂಗೆ ಮಾಡುತ್ತೆ ನಮ್ಮ ಹೊಟ್ಟೆನಲ್ಲಿ. ಸೊ ಆವಾಗಲೇ ಅದು ಫೈಟ್ ಮಾಡೋದು, ಬ್ಯಾಡ್ ಬ್ಯಾಕ್ಟೀರಿಯಾಸ್ನೆಲ್ಲ ಓಡಿಸೋದು. ಅದಿದ್ರೇ ತಾನೇ ನಿಮ್ಮದು ಪಿಗ್ಮೆಂಟೇಷನ್, ಥೈರಾಯ್ಡ್ ಇಶ್ಯೂಸ್ ಬರೋದೇ ಅದು. ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇದ್ದಾಗಲೇ ನಿಮ್ಮದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿರುತ್ತೆ, ನೆಗೆಟಿವ್ ಆಗಿ ಥಿಂಕ್ ಮಾಡೋರು ಜಾಸ್ತಿ ಇರ್ತಾರದು. ಸೊ ಗುಡ್ ಬ್ಯಾಕ್ಟೀರಿಯಾ ನಿಮ್ಗೆ ಬರಬೇಕು ಅಂದರೆ ಇದನ್ನು ಟ್ರೈ ಮಾಡಿ. ಮೊಸರನ್ನ ಈ ಥರ ಮಾಡಿಬಿಟ್ಟು ನೀವು ಅದನ್ನು ತಿನ್ನಬೇಕಾಗುತ್ತೆ. ಸೊ ಎಷ್ಟು ಗಂಟೆನಲ್ಲಿ ನೀವು ತಿನ್ನಬೇಕು ಅನ್ನೋದನ್ನು ಹೇಳ್ಬಿಡ್ತೀನಿ. ಸೊ ಯಾವಾಗ ತಿನ್ನಬೇಕು ಅಂದರೆ, ಊಟ ಮಾಡೋದಕ್ಕಿಂತ ಮುಂಚೆ ತಿನ್ನಿ, ಇಲ್ಲ ಊಟ ಆಗೋದಕ್ಕಿಂತ ಮುಂಚೆ ತಿನ್ಬಿಟ್ಟು. ನನ್ನ ಪ್ರಕಾರ ಏನು ಗೊತ್ತಾ, ನಂದು ಊಟದ ಟೈಮಿಂಗ್ಸ್ ಏನಾಗಿರುತ್ತೆ ಅಂದರೆ, 1:30 ಒಳಗಡೆನೆ ನಾನು ಯಾವಾಗಲೂ ಊಟ ಮಾಡೋದು. 1:30 ಒಳಗಡೆನೆ ಊಟ ಮಾಡಿ ಮುಗಿಸ್ಬಿಟ್ಟಿರ್ತೀನಿ. ಆಮೇಲೆ ಏನೋ ನಾನು ಮತ್ತೆ ಏನೇನೋ ತಿನ್ನಬೇಕು ಅಂತ ಆಸೆ ಆಗಲ್ಲ, ಫ್ರೂಟ್ಸ್ ತಿಂತೀನಿ ಅಷ್ಟೇ. ಸೊ ಅದಾದಮೇಲೆ ಮೊಸರನ್ನ ಹಿಂಗೆ ತಿನ್ನಬೇಕಾಗತ್ತೆ. ಸೊ ಇದು ತಿನ್ನಬೇಕಾದ್ರೂ ಅಷ್ಟೇ ಸೇಮ್ ಮೆಥಡು. ನಿಧಾನಕ್ಕೆ ಚ್ಯೂ ಮಾಡಿಬಿಟ್ಟು ಬಾಯಲ್ಲೇ ಒಂದು ಸ್ವಲ್ಪ ತಿಂಗಿಟ್ಕೊಂಡು ನಿಧಾನಕ್ಕೆ ತಿನ್ನಬೇಕು. ಆವಾಗಲೇ ಡೈಜೆಷನ್ ಚೆನ್ನಾಗಾಗೋದು, ಆಯಿತಾ? ನೀವು ಮೊಸರು ತಿನ್ಕೊಂಬನ್ನಿ, ಆಮೇಲೆ ನಂಗೆ ಹೇಳಿ. ನಿಮ್ಮ ಮುಖ ತುಂಬ ಕ್ಯೂಟಾಗಿ ಕಾಣ್ತೀರ, ಮುಖ ಚೆನ್ನಾಗಿ ಗ್ಲೋ ಬರುತ್ತೆ, ಪ್ಲಸ್ ನಿಮ್ಮದು ಫ್ಯಾಟ್ ಎಲ್ಲ ಬರ್ನ್ ಆಗ್ತಾ ಬರುತ್ತೆ. ಅಂದರೆ ಹೊಟ್ಟೆಲಿರೋ ಬೊಜ್ಜು ಏನಿರುತ್ತಲ್ಲ, ಸೊ ಅದೆಲ್ಲ ಕಡಿಮೆ ಆಗಿಬಿಡುತ್ತೆ. ಸೊ ಎಲ್ಲರಿಗೂ ಯೂಸ್ಫುಲ್ಲೇ ಇದು. ಮಕ್ಳಿಗಿಂದ ಕೊಡಿ, ಚಿಕ್ಕ ಮಕ್ಳುಗಳು ಕೆಲವರು ಒಬೆಸಿಟಿಯಿಂದ ತುಂಬ ಸಫರ್ ಮಾಡ್ತಿರ್ತಾರಲ್ವ, ಸೊ ಎಲ್ಲರಿಗೂ ಇದು ಯೂಸ್ ಆಗುತ್ತೆ, ಆಯಿತಾ? ಸೊ ಈ ಥರನೇ ಮಾಡಿ ಒಂದು ಬಟ್ಲನ್ನ ಒಂದು ಅರ್ಧ ಗಂಟೆ ಥರ ತಿನ್ಕೊಳ್ಳಿ. ಸೊ ಅದು ನಿಮಗೆ ಟಿಪ್ಸ್ ಆಗಿತ್ತು. ನಿಧಾನಕ್ಕೆ ತಿನ್ನಿ, ಟಿ ವಿ ನೋಡಿಕೊಂಡೆ, ಏನಾರ ಕೆಲಸ ಮಾಡಿಕೊಂಡೆ, ಅಥವಾ ಏನಾರ ಸುಮ್ಮನೆ ಹಂಗೆ ಕೂತ್ಕೊಂಡೆ ಏನಾರ ಯೋಚನೆ ಮಾಡಿಕೊಂಡೆ
ತಿನ್ಕೊಳ್ಳಿ. ಸೊ ಅದೊಂದಾಯ್ತಾ. ಸೊ ಇವಾಗ ಬನ್ನಿ ನೆಕ್ಸ್ಟ್ ಹೇಳ್ತೀನಿ. ಸೊ ನೆಕ್ಸ್ಟ್ ನಾನು ವೆಯ್ಟ್ ಲಾಸ್ ಆಗೋದಕ್ಕೆ ಒಂದು ಸೂಪರ್ಬ್ ಆಗಿರುವಂತಹ ಒಂದು ಮ್ಯಾಜಿಕಲ್ ಡ್ರಿಂಕ್ನ ತಯಾರು ಮಾಡ್ತಾ ಇದ್ದೀನಿ. ಇದು ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಂತ ಫಸ್ಟ್ ಹೇಳ್ತೀನಿ. ಥೈರಾಯ್ಡ್ ಇಶ್ಯೂಸ್ ಇರೋರಿಗೆ ಯೂಸ್ ಆಗುತ್ತೆ, ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರಿಗೆ ಯೂಸ್ ಆಗುತ್ತೆ, ಮತ್ತು ಸ್ಕಿನ್ ತುಂಬ ಚೆನ್ನಾಗಾಗಬೇಕು, ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅನ್ನೋರಿಗೆ ಇದು ಯೂಸ್ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳಿಬೇಕು ಅನ್ನೋರಿಗೆ ಯೂಸ್ ಆಗುತ್ತೆ, ಕೂದಲು ಕಪ್ಪಾಗಿ ತಿಕ್ಕಾಗಿ ಬೆಳಿಬೇಕು ಅನ್ನೋರ್ಗು ಯೂಸ್ ಆಗುತ್ತೆ. ಸೊ ನೋಡಿ, ಉದ್ದ ಕೂದಲು ಯಾರಿಗೆ ಬೇಕು ಅವರೆಲ್ಲ ಟ್ರೈ ಮಾಡಿ. ಉದ್ದ ಕೂದಲು, ಆಮೇಲೆ ಇದು ಶುಗರ್ದು ಡಯಾಬಿಟೀಸ್ದು ಲೆವೆಲ್ ಕಡಿಮೆ ಮಾಡ್ಕೋಬೇಕು ಅನ್ನೋರು ಟ್ರೈ ಮಾಡಿ, ಬಿ ಪಿದು ಕಡಿಮೆ ಮಾಡ್ಕೋಬೇಕು ಅನ್ನೋರು ಟ್ರೈ ಮಾಡಿ. ಯಾರಿಗೆ ಆಗಲ್ಲ ಹೇಳಿ, ಎಲ್ಲರಿಗೂ ಯೂಸ್ ಆಗುವಂತಹ ಒಂದು ರೆಮಿಡಿ ತೊಗೊಂಬಂದಿದ್ದೀನಿ. ಏನು ಅಂದರೆ ಧನಿಯಾದು ಬೀಜ 1 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಜೀರಿಗೆದು 1 ಸ್ಪೂನ್ ತೊಗೊಂಡಿದ್ದೀನಿ. ನಾನು ಅವತ್ತು ತೋರಿಸಿದ್ದೆ ಬೇರೆ ಮೆಥಡು, ಬಾಳೆಹಣ್ಣು ಸಪೋಟ ಜೊತೆ ತಿನ್ನೋದೇ ಬೇರೆ. ಸೊ ಅದು ಯಾವ ಟೈಮು ಅಂತಲೂ ಹೇಳ್ಬಿಟ್ಟಿದ್ದೀನಿ. 10:30 4 ಗಂಟೆ ಸಾಯಂಕಾಲ, ದಿನದಲ್ಲಿ 2 ಟೈಮು. ಆ ವಿಡಿಯೋ ನೋಡಿಲ್ಲನೇ ನಾನು ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಹೇಳ್ಕೊಂಡು ಕೂತ್ರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಸೊ ಡಯಟ್ ಬಗ್ಗೆನೇ ಮಾಡಿದ್ದೀನಿ, ಅದ್ರಲ್ಲೋಗಿ ಚೆಕ್ ಮಾಡಿ. ಸೊ ಇದು ನೋಡಿ, ಸೋಂಪು ಕಾಳ್ದು ಇದೆಯಲ್ಲ, ಸೋಂಪು ಕಾಳನ್ನು 1 ಸ್ಪೂನ್ ಅಷ್ಟು. ಸೊ ಈ ಮೂರನ್ನು ನಾನು ಏನು ಮಾಡ್ತಿದ್ದೀನಿ ಅಂದರೆ, ನೀವು ಬೇಕಾದ್ರೆ ಒಂದು ಸ್ವಲ್ಪ ಹುರಿದ್ಬಿಟ್ಟು ಸ್ವಲ್ಪ ಹುರ್ಕೊಂಡು ಇದರಲ್ಲಿ ಅದನ್ನು ನೀವು ಒಂದು ಬಟ್ಲಿಗೆ ಹಾಕಬೇಕು. ಯಾವ ಬಟ್ಲು ಅಂದರೆ ಈ ಥರದ್ದೇ ಆಗಬೇಕು. ತಾಮ್ರ ತೊಗೋಬೇಕು, ಇಲ್ಲ ಹಿತ್ತಾಳೆ ತೊಗೋಬೇಕು, ಎರಡಲ್ಲೇ ಮಾಡಬೇಕು, ಇನ್ಯಾವುದ್ರಲ್ಲೂ ಮಾಡೋಂಗಿಲ್ಲ. ಆವಾಗಲೇ ವೆಯ್ಟ್ ಲಾಸ್ ಆಗೋದು. ನಾನು ಹಿಂಗೆ ಮಾಡ್ತಿರೋದು ಡೈಲಿ, ಆಯಿತಾ. ನೀವು ಎಷ್ಟೇ ನೀರು ಕುಡಿತೀರೋ, ಕಮ್ಮಿ ನೀರೇ ಕುಡಿತೀರೋ, ಬಟ್ ಈ ಇದರಲ್ಲೇ ಮಾಡಿರಬೇಕಾಗತ್ತೆ. ಸೊ ನೋಡಿ, ನಾನು ಇದಕ್ಕೆ ಹಾಕೊತಾ ಇದ್ದೀನಿ. ಸೊ ಫಸ್ಟ್ ಏನು ಹಾಕೊಂಡೆ ಅಂದರೆ ಸೋಂಪು ಕಾಳು ಹಾಕ್ಕೊಂಡೆ, ಅದಾದಮೇಲೆ ನಾನು ಧನಿಯಾ ಬೀಜ ಹಾಕೋತಾ ಇದ್ದೀನಿ, ಅದಾದಮೇಲೆ ನಾನು ಜೀರಿಗೆದು ಹಾಕೋತಾ ಇದ್ದೀನಿ, ಆಯಿತಾ. ಸೊ ಜೀರಿಗೆದು ಮತ್ತು ಧನಿಯಾದು ಮತ್ತು ಏನು ಹಾಕ್ಕೊಂಡೆ, ಸೋಂಪುದು ಹಾಕ್ಕೊಂಡೆ. ಸೊ ಇದೆಲ್ಲ ನೀವು ಹೆಂಗೆ ಮಾಡಬೇಕು ಅಂದರೆ 1 ಮಂತ್ ಚಾಲೆಂಜ್ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಇದ್ರ ಕ್ವಾಂಟಿಟಿನ ಇವಾಗ 1 ಸ್ಪೂನ್ ಹಾಕಿರೋದನ್ನು ಅರ್ಧ ಸ್ಪೂನ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ತಿಂಗಳು ಮಾಡುವಾಗ 1/4 ಸ್ಪೂನ್ ಹಾಕ್ಕೊಳ್ಳಿ. ಹಂಗೆ ಮಾಡಿ ನೀವು ಕಡಿಮೆ ಮಾಡ್ಕೊಂಡು ಬರಬೇಕು. ಅಷ್ಟರೊಳಗೆ ನಿಮ್ಮದೇ ರಿಸಲ್ಟ್ ಸಿಕ್ಬಿಟ್ಟಿರುತ್ತೆ, ಚೆನ್ನಾಗಿ ಆಗೋಗಿರುತ್ತೆ. ಸೊ ನೋಡಿ, ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ನಾನು. ಬಿಸಿ ನೀರು ಹಾಕ್ಬಾರ್ದು, ಮಾಮೂಲಿ ನಾರ್ಮಲ್ ವಾಟರ್ ಹಾಕಬೇಕು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಮೇಲ್ಗಡೆ ಬಂದ್ಬಿಡುತ್ತೆ ಎಲ್ಲ. ಸೊ ಅದನ್ನು ಒಂದು ಕಡೆ ಇಟ್ಟು ಬಿಡಬೇಕಾಗುತ್ತೆ. ಫುಲ್ ಓವರ್ ನೈಟ್ ಇಟ್ಟು ಬಿಡಬೇಕು. ರಾತ್ರಿ ಪೂರ್ತಿ ಅದನ್ನು ಬಿಟ್ಟುಬಿಡಬೇಕು. ಬಿಟ್ಬಿಟ್ಟು ಬೆಳಗ್ಗೆ ಅದನ್ನು ನೀವು ಯಾವಾಗ ಅದನ್ನು ಕುಡಿಬೇಕು ಅನ್ನೋದು ಹೇಳ್ತೀನಿ. ಸೊ ನಂದು ಏನೇನೋ ಇದೆಯಲ್ಲ, ನಂದು ಬೇರೆ ಬೇರೆ ಥರ ಕುಡಿತೀನಿ ನಾನು ಅಂತ ಎಲ್ಲ ಹೇಳಿದ್ನಲ್ಲ. ಸೊ ಇದನ್ನು ನಾನು ಕುಡಿಯೋದು ಬಿಸಿ ನೀರಲ್ಲಿ ಕುಡಿಯೋದು. ಬಿಸಿ ನೀರು ಅಂದರೆ ಬೆಚ್ಚಗಿರೋದು, ಲ್ಯೂಕ್ ವಾರ್ಮ್ ವಾಟರಲ್ಲಿ ಕುಡಿಯೋದು ನಾನು. ಸೊ ಅದು ಕುಡಿಯೋಕ್ಕೆ ಮುಂಚೆನೇ ನಾನು ಇದೊಂದು ಸ್ವಲ್ಪ ಫಿಲ್ಟರ್ ಮಾಡಿ ನಾರ್ಮಲ್ ವಾಟರ್ ಥರ ಫಸ್ಟ್ ಕುಡ್ಕೋತೀನಿ. ಯಾಕಂದರೆ ಖಾಲಿ ಹೊಟ್ಟೆನಲ್ಲಿ ಇದು ಕುಡಿದಾಗ ನಮ್ಮ ಒಂದು ಗಟ್ ಹೆಲ್ತು ತುಂಬ ಚೆನ್ನಾಗಾಗುತ್ತೆ, ಆಯಿತಾ. ಇಂಪ್ರೂವ್ಮೆಂಟ್ ಮಾಡುತ್ತೆ. ಏನೇ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾ ಇದ್ದರೂ ಅದನ್ನು ಅಲ್ಲೇ ಇದು ಮಾಡಿಬಿಡುತ್ತೆ. ಅದು ಗುಡ್ ಬ್ಯಾಕ್ಟೀರಿಯಾ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಸೊ ಅದು ಹೊಟ್ಟೆನ ಬ್ಲೋಟಿಂಗ್ ಆಗೋದಿರ್ಬೋದು, ವೆಯ್ಟ್ ಲಾಸ್ ಆಗೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಇದಾದಮೇಲೆ ನಂದು ರೆಗ್ಯುಲರ್ ನಾನು ಏನೇನು ಕುಡಿತೀನಿ ನಿಮ್ಗೆ ಹೇಳಿದ್ನಲ್ಲ, ನಂದು ವೆಯ್ಟ್ ಲಾಸ್ ಇದರಲ್ಲಿ ಹೋಗಿ ಚೆಕ್ ಮಾಡಿ. ಸೊ ಆ ಥರ ಮಾಡಿ ಫ್ರೆಂಡ್ಸ್. ಈ ಥರ ಒಂದು ಮೆಥಡ್ ಮಾಡೋದ್ರಿಂದ 1 ತಿಂಗಳಲ್ಲಿ 5 kgವರೆಗೂ ನೀವು ಸಣ್ಣ ಆಗ್ಬೋದಾಗುತ್ತೆ. ಸೊ ನೋಡಿ, ನಂದು ಕೈಯಿಂದ ಹಿಡಿದು ಸೊ ಎಲ್ಲನೂ ನಂದು ಸಣ್ಣ ಆಗಿದ್ದೀನಿ ನಾನು ಆ್ಯಕ್ಚುಲಿ. ಸೊ ನೋಡಿ, ಆ್ಯಕ್ಚುಲಿ ಈ ಥರ ಡ್ರೆಸ್ಸಲ್ಲಿ ಅಷ್ಟು ಗೊತ್ತಾಗ್ತಾಯಿಲ್ಲ, ಬಟ್ ಸಣ್ಣ ಆಗಿದ್ದೀನಿ, ಆಯಿತಾ. ಸೊ ಈ ಥರ ನಾನು ಹೇಳಿದ್ನಲ್ಲ, XL ಸೈಜಿಂದ ನಾನು M ಸೈಜ್ವರೆಗೂ ಬಂದಿದ್ದೀನಿ. ಸೊ ಈ ಮೆಥಡ್ ಮಾಡಿಕೊಂಡೇ ಬಂದಿರೋದು. ಸೊ ಎಲ್ಲರೂ ಇದೇ ಥರ ಟ್ರೈ ಮಾಡಿ. ಆದಷ್ಟು ನೀವು ನೀರು ಕುಡಿಬೇಕಾದ್ರೆ ಜಸ್ಟ್ ಹಿಂಗೆ ತೊಗೊಂಡು ಈ ಥರ ಮಾಡ್ಕೊಂಡು ಕುಡ್ಕೊಂಡು ಬನ್ನಿ. ಇದೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು. ನಿಮ್ಗೆ ಏನೋ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಜಸ್ಟ್ ವಾಟರಲ್ಲೇ ಸರಿ ಮಾಡ್ಕೋಬೋದು. ಜಸ್ಟ್ ಈ ಥರ ನಾನು ಹೇಳಿದ್ನಲ್ಲ, ಒಂದು ಗಾಜಿನ ಬಾಟಲ್ ತೊಗೊಂಡು ಇಟ್ಕೊಳ್ಳಿ. ಇದೆಲ್ಲ ಎಷ್ಟು ಗೊತ್ತಾ, ಒಂದು 100 ರೂಪೀಸ್ಗೆ ನಿಮಗೆ ಸಿಕ್ಬಿಡುತ್ತೆ. ಸೊ ಇದು ನಾನು ಲಾಯಲ್ ವರ್ಲ್ಡಲ್ಲ ಎಲ್ಲ ತೊಗೊಂಬಂದೆ ಅನಿಸುತ್ತೆ, ಸರಿಯಾಗಿ ಗೊತ್ತಿಲ್ಲ. ಸೊ ಎಲ್ಲ ಕಡೆ ಸಿಗುತ್ತೆ, ಈಗ ಟ್ರೈ ಮಾಡಿ. ಈ ಥರದ್ದೊಂದು ಇದಕ್ಕೆ ಒಂದು ಈ ಥರದ್ದು ಕೊಡ್ತಾರೆ, ಯಾಕೆಂದರೆ ಇದ್ರೊಳಗಡೆ ನಾವು ಹಾಕಿದಾಗ ಅದು ಕೆಳಗಡೆ ಬಿದ್ದರೂ ಒಡೆದೋಗಲ್ಲ, ಆಮೇಲೆ ಸೇಫ್ ಅಂತ. ಯಾಕೆಂದರೆ ಗಾಜಿನ ಬಾಟಲ್ ಇಟ್ಕೊಂಡು ನಾವು ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಇದೆ ಅಲ್ವಾ, ಎಲ್ಲಾರ ಕುಟ್ಕೋತಾ ಇರ್ತೀವಿ, ಸುಮ್ಮನೆ ಒಡ್ಕೊಳ್ಳೋದು ಯಾಕೆ ಬೇಕು ಅಂದ್ಬಿಟ್ಟು ಈ ಥರ ಹಾಕಿರ್ತಾರೆ. ಸೊ ಹುಷಾರಾಗಿ ನಿಮ್ಮದು ಹ್ಯಾಂಡ್ ಬ್ಯಾಗಲ್ಲಿ, ವ್ಯಾನಿಟಿ ಬ್ಯಾಗಲ್ಲಿ ಟ್ರಾವೆಲ್ ಮಾಡೋಗಿ ಎತ್ಕೊಂಡು ಹೋಗಿ ಆ ಥರ. ಸೊ ಓಕೆನಾ ಫ್ರೆಂಡ್ಸ್, ಇವತ್ತಿನ ಇದರಲ್ಲಿ ನಾನು ಹೇಗೆ ನಾವು ಸಣ್ಣ ಆಗ್ಬೋದು ಅಂತ ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ. ಈ ಥರ ಮಾಡ್ಕೊಂಬಂದಾಗ ನಾವು ತುಂಬ ಚೆನ್ನಾಗಿ ನಮ್ಮದು ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ.
ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಇರ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ಒಳ್ಳೊಳ್ಳೆ ವ್ಲಾಗ್ಸ್ನೇ ನಾನು ತೊಗೊಂಬರ್ತೀನಿ. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೈಪ್ ಆಪ್ಷನ್ ಇದ್ದರೆ ಹೈಪ್ ಕೂಡ ಮಾಡಿ, ಯಾಕಂದರೆ ಅವಾಗಿನ್ನ ಜಾಸ್ತಿ ಜನಕ್ಕೆ ರೀಚ್ ಆಗಂಗೆ ಆಗುತ್ತೆ. ಸೊ ಓಕೆನಾ? ಸೊ ಬನ್ನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ನೋಡಿ, ಈ ಥರ ನಾವು ನೀರೇನು ಮಿಕ್ಸ್ ಮಾಡಿರ್ತೀವ, ಸೊ ಬೆಳಗ್ಗೆ ಹೊತ್ತು ಇದನ್ನು ಫಿಲ್ಟರ್ ಮಾಡಿ ಬರೀ ಖಾಲಿ ನೀರನ್ನ ಮಾತ್ರ ಕುಡಿಬೇಕಾಗುತ್ತೆ. ಸೊ ಇದ್ರದ್ದು ಸತ್ವ ಎಲ್ಲ ಆ ನೀರಲ್ಲಿ ಬಿಟ್ಕೊಂಡಿರುತ್ತೆ. ಸೊ ಅದು ನಮಗೆ ವೇಟ್ ರೆಡ್ಯೂಸ್ ಅಂದರೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇದನ್ನು ನಾನು ತೋರಿಸಿದ್ನಲ್ಲ ಫ್ರೆಂಡ್ಸ್, ಸೊ ನೋಡಿ ಈ ಥರ ಚಿಯಾ ಸೀಡ್ಸ್ ನೀರಿಗೆ ಹಾಕಿದಾಗ ಈ ಥರ ಆಗಿರುತ್ತೆ. ಸೊ ಅದನ್ನು ತೆಗೆದು ನಾವು ಮೊಸರಲ್ಲೇ ತಿನ್ಬೇಕು, ಆವಾಗಲೇ ವೆಯ್ಟ್ ಲಾಸ್ ಆಗೋದು. ನೀವು ಹಾಗೆ ನೀರಲ್ಲಿ ಕುಡಿಯೋದಾಗಿರ್ಬೋದು. ಈಗ ಕೆಲವರು ಜ್ಯೂಸಲ್ಲೆಲ್ಲ ಹಾಕ್ಕೊಡ್ತಾರಲ್ಲ, ಹಂಗೆ ಮಾಡೋದು ಅಷ್ಟೊಂದು ಇದಾಗಲ್ಲ, ಎಫೆಕ್ಟಿವ್ ಆಗಿರಲ್ಲ. ಯಾವಾಗ ನಾವು ನಮ್ಮ ಗಟ್ ಹೆಲ್ತ್ ಸರಿ ಮಾಡಬೇಕು ಅಂದರೆ ಮೊಸರು ಜೊತೆನೇ ತೊಗೋಬೇಕು, ಪ್ರೋಬಯೋಟಿಕ್ ಜಾಸ್ತಿ ಇರೋದ್ರಿಂದ. ಸೊ ಇದರಲ್ಲಿ ನೀವು ಟ್ರೈ ಮಾಡಿ. ಸೊ ನೋಡಿ, ಸೊ ನಾನು ಏನೇನು ತೋರಿಸೋದ್ನೋ ಅದನ್ನು ಫಾಲೋ ಮಾಡಿ, ಆವಾಗ 5 kg ಅಷ್ಟು ನೀವು ಸಣ್ಣ ಆಗ್ಬೋದು.